ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತು ಹೇಳೋ ವಿಚಾರ, ನಾನು ಜಸ್ಟು ಬರಬೇಕಾದ್ರೆ ಆಟೋ ಹಿಂದೆಗಡೆ ಇದ್ದಂಥ ಒಂದು ಟ್ಯಾಗ್ ಲೈನ್, ಅದು ದುಡ್ಡು ಬೇಕಾ ನೆಮ್ಮದಿ ಬೇಕಾ ಅಂತ ಒಂದು ಕ್ವೆಶನ್ ಮಾರ್ಕ್ ಇತ್ತು. ಸೊ ಆ ಕ್ವೆಶನ್ ಮಾರ್ಕು ನನಗೆ ಕ್ವೆಶನ್ ಮಾರ್ಕ್ ಆಗಿ ಉಳಿತು. ಅದಕ್ಕೆ ಆ ಕ್ವೆಶನ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬಿಕಾಸ್ ಜೀವನದಲ್ಲಿ ಮನುಷ್ಯನಿಗೆ ಎರಡೂ ಇಂಪಾರ್ಟೆಂಟ್. ಸೊ ದುಡ್ಡು ಬೇಕು ಲೈಫ್ ಲೀಡ್ ಮಾಡೋದಕ್ಕೆ, ಪೀಸ್ಫುಲ್ ಆಗಿರೋದಕ್ಕೆ ನೆಮ್ಮದಿನೂ ಬೇಕು. ಸೊ ಈ ದುಡ್ಡು ಬೇಕಾ ನೆಮ್ಮದಿ ಬೇಕಾ ಅಂತಂದ್ರೆ ಯಾವುದು ಬೇಕಾಗತ್ತೆ ಗುರುಗಳೇ? ಎರಡೂ ಬೇಕಲ್ವಾ? ಏನು ಹೇಳ್ತೀರಾ? ನಿಮಗೆ ಯಾವ್ದು ಬೇಕಮ್ಮ? ಎರಡೂ ಬೇಕು ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಷ್ಟೇ ಉತ್ತರ. ಕಾರಣ, ಕೆಲವೊಬ್ಬರಿಗೆ ನನ್ನ ಹತ್ತಿರದವ್ರು ಒಬ್ಬರು ತಗೊಳ್ತೀನಿ. ಯಾವುದೋ ಒಂದು ಬ್ಯಾಂಕ್ದು ದೊಡ್ಡ ತಾಪತ್ರ ಸಿಕ್ಕಾಕೊಂಡಿದ್ದಾರೆ. ದೊಡ್ಡ ತಾಪತ್ರಯಕ್ಕೆ ಅವ್ರ ಹೆಸರು ಹೇಳೋದು ಬೇಡ, ಸ್ವಲ್ಪ ನೊಂದುಕೊಂಡಿದ್ದಾರೆ ಅವರು. ದುಡ್ಡು ಬೇಕಾ ಅಂತ ಕೇಳಿದ್ರೆ, ಅಯ್ಯೋ ದುಡ್ಡು ಮಾತ್ರ ಬೇಡ ಗುರುಗಳೇ, ನನಗೆ ನೀವು ಕೊಟ್ಟರು ದೇವರಾಣಿಗೂ ನನಗೆ ಬೇಡ, ನನಗೆ ಯಾವುದೇ ಕಾರಣಕ್ಕೂ ದುಡ್ಡು ಬೇಡ ಗುರುಗಳೇ. ಈಗಿರುವಂಥ ನನ್ನ ಸ್ಥಿತಿಮಿತಿ, ನನ್ನ ಗತಿ, ದುಡ್ಡು ನನಗೆ ಬೇಡ, ಆ ಲೆವೆಲ್ ನಿಂತಿದ್ದಾನೆ. ಯಾಕಂದರೆ ಬ್ಯಾಂಕ್ ಅವರು ಅಷ್ಟು ಕಾಟ ಮಾಡಿಬಿಟ್ಟಿದ್ದಾರೆ. ಏನಕ್ಕಾದ್ರೂ ನಾನು ಬ್ಯಾಂಕ್ ಸಾಲ ಮಾಡಿ ನನ್ನ ಜೀವಮಾನದಲ್ಲಿ ಇನ್ನೊಂದು ಜನ್ಮ ಅಂತಿದ್ದರೆ ನಾನು ಬ್ಯಾಂಕಲ್ಲಿ ಮಾತ್ರ ಹೋಗಲ್ಲ ಗುರುಗಳೇ, ಬ್ಯಾಂಕ್ ಸಾಲಕ್ಕೆ ಹೋಗಲ್ಲ. ಏನು ಈ ನೆಮ್ಮದಿ ಕೆಡಿಸ್ಕೊಂಡು ಈ ಜೀವನ ಹಾಳು ಮಾಡಿಕೊಂಡು ಆತ ಹೇಳೋದು ಕೇಳಿಬಿಟ್ರೆ ನಮಗೂ ಹಾಗೆ ಅನಿಸುತ್ತೆ. ಆದರೆ ಇನ್ನೊಬ್ಬರಿಗೆ ದುಡ್ಡೇ ನೆಮ್ಮದಿ ಆಗಿದೆ, ಇನ್ನೊಬ್ಬರಿಗೆ ದುಡ್ಡು ಇಲ್ಲದೆ ಇರೋದು ನೆಮ್ಮದಿ ಆಗಿದೆ. ಅಂದರೆ ಅವರವರ ಅವಶ್ಯಕತೆಗಳವು. ಯಾರು ಯಾವುದನ್ನು ಕಳ್ಕೊಂಡಿರ್ತಾರೋ ಅದು ಅವರಿಗೆ ಬೇಕು. ಇಷ್ಟೇ ಇದಕ್ಕೆ ಉತ್ತರ. ಇನ್ನು ಅವರವರ ಮಜೂದಗಳಲ್ಲಿ ಆಯಾಯ ದಾರಿಯಲ್ಲಿ ನೋಡಿದರೆ ಇರುತ್ತೆ, ಬಿಟ್ಟರೆ ಬೇರೆ ಇನ್ನೇನು ಇಲ್ಲ, ಇನ್ನೇನು ಉಳ್ಕೊಂಡಿಲ್ಲ. ಇಲ್ಲಿ ನೆಮ್ಮದಿ ಬೇಕು ಅಂತಂದರೆ, ನೀವು ಆಸ್ಪತ್ರೆಯಲ್ಲಿ ಮಲಗಿರೋವನಿಗೆ ಕೋಮಾ ಸ್ಟೇಜಲ್ಲಿದ್ದಾನೆ, ಇನ್ನು ಜನರಲ್ ವಾರ್ಡ್ ಶಿಫ್ಟ್ ಮಾಡಿದ್ದಾರೆ, ಜನರಲ್ ವಾರ್ಡ್ಗೆ ಬಂದಿದ್ದಾನೆ, ಆ ಥರನ ಸ್ವಲ್ಪ ನಿರಾಳವಾಗಿ 8 ದಿನಗಳಿಂದ ಲಿಕ್ವಿಡ್ ಹೋಗ್ತಾ ಇತ್ತು. ಈಗ ಒಂದಷ್ಟು ಏನೋ ಕೊಟ್ಟಿದ್ದಾರೆ ಅಂತಂದರೆ, ಇನ್ನು 70-75 ವರ್ಷವೂ ಆಗಿದೆ ಅಂತಂದರೆ, ನೀವು ಅವನಿಗೆ ಹಣ ಬೇಕಾ ಅಂತ ಕೇಳಿ ನೋಡಿ, ಬಹುಶಃ ಏನು ಹೇಳ್ತಾನೋ, ಇಲ್ಲಿ ಗೊಂದಲವೇ, ಬೇಕು ಅಂದರು ಅನ್ನಬಹುದೇನೋ. ಏನೋ ಹೇಳ್ತಾರಲ್ಲ, ಹಣ ಅಂದರೆ ಹೆಣನು ಬಾಯಿ ಬಿಡುತ್ತೆ ಅಂತ ಹೇಳ್ತಾರಲ್ಲ. ಇನ್ನು ಕೆಲವರು ಮಾತ್ರ, ಅಯ್ಯೋ ನನಗದ ಸಹವಾಸ ಬೇಡ ಸ್ವಾಮಿ ಹೇಳ್ತಾರೆ. ಈ ಪುರಂದರ ದಾಸರೊಂದು ಹಾಡು ಹೇಳ್ತಾ ಲಕ್ಷ್ಮಿ ಬಂದ್ಬಿಟ್ಲಂತೆ. ಲಕ್ಷ್ಮಿ ಬಂದ ಕೂಡಲೇ, ಬಾ ನಿನ್ನ ಹಾಡಿಗೆ ತುಂಬ ಮೆಚ್ಚಿಬಿಟ್ಟೆ ಕಣಯ್ಯ, ನಾನು ನಿನಗೇನು ಬೇಕು ಕೇಳು ಅಂತ ಅಂದ್ಲಂತೆ ಲಕ್ಷ್ಮಿ. ಈ ಪುರಂದರ ದಾಸರು, ಅಮ್ಮ ನೀನು ಯಾರು ಅಂತ ಏನಂತೆ. ನಾನು ಲಕ್ಷ್ಮಿನಂತಲೇ. ಏನೋ ನೀನು ಲಕ್ಷ್ಮಿನ ತಡಿ ಅಂತೇಳಿ ಏನು ಹುಡುಕದಂತೆ. ಏನು ಹುಡುಕದ ಅಂದರೆ, ಒಡಿಯಕ್ಕ ಅಮ್ಮನ್ನ, ನೀನು ಯಾಕೆ ಬಂದೆ, ನಿನ್ನಿಂದ ಚಂಚಲಾಗಿದ್ದು ನಾನು, ನೀನು ಮಾತ್ರ ಬರಬೇಡ, ಸರಸ್ವತಿ ಬರಲಿ ಒಪ್ಕೊಳ್ತೀನಿ, ನೀನು ಮಾತ್ರ ಬರಬೇಡ ಅಂತ ತಂಟೆಗೆ. ಅಂದರೆ ಅಷ್ಟು ನವಕೋಟಿ ನಾರಾಯಣ ಅಷ್ಟು ಭಯ ಬಿದ್ದೋಗಿದ್ದೆ ಇದರಿಂದ, ದುಡ್ಡಿಂದ. ಕೊನೆಯದಾಗಿ ಯಾರೆಲ್ಲ ಮುಟ್ಟಿದ್ದಾರೋ, ಸಾವಿನ ಕದವನ್ನು ತಟ್ಟುತ್ತಾ ಇದ್ದಾರಲ್ಲ, ಅವರನ್ನು ಕೇಳಿ ಹಣ ಬೇಡ ಅಂತಾರೆ. ಸಾವಿನ ಕದವನ್ನು ತಟ್ಟಿದಾಗ ಇಲ್ಲಿ ಒಬ್ಬ ರಾಜ ದೊಡ್ಡ ಮಟ್ಟದ ಆಸ್ತಿ ಮಾಡಿದ್ದ. ಎಷ್ಟು ಅಂದರೆ ಬಂಗಾರ ಹಣ ಕೊಪ್ಪರಿಗೆ ಎಷ್ಟು. ಒಂದು ದೊಡ್ಡದ ಕಾಡಲ್ಲಿ ಯಾರು ಗೊತ್ತಾಗದ ಒಂದು ನೆಲಮಾಳಿಗೆ ಮಾಡಿದ್ರು. ನೆಲಮಾಳಿಗೆಯನ್ನು ಮಾಡಿರ್ತಕ್ಕಂಥ ರಾಜ, ಅವನು ಇನ್ನೊಂದು ಜನ್ಮಕ್ಕಾಗಷ್ಟು ಬಂಗಾರ ಇದೆ, ಇನ್ನೊಂದು ರಾಜ್ಯವನ್ನು ಕೂಡ ಸಾಕಬಹುದು, ಅಷ್ಟು ಹಣ ಇದೆ, ಅಷ್ಟು ಆಸ್ತಿ ಇದೆ. ಒಂದು ಕಾಡು ಮಧ್ಯದಲ್ಲಿ ದೊಡ್ಡದಾಗಿ ಕಟ್ಟಿದ್ದಾರೆ. 2 ಕೀ ಇತ್ತು, ಒಂದು ಮಂತ್ರಿಯದ್ದು, ಇನ್ನೊಂದು ರಾಜನ ಬಳಿ. ಇವ್ರು ಬರುತ್ತೆ 2 ಕೀ ಇದೆ. ಯಾವಾಗಲಾದ್ರೂ ಹೋದ್ರೆ ಇಬ್ಬರು ಹೋಗಿ ಬರ್ತಾರೆ, ನೋಡ್ಕೊಂಡು ಬರ್ತಾರೆ. ಒಂದೊಂದ್ಸಲ ಯಾರಾದ್ರೂ ಒಬ್ಬರೇ ಹೋಗಿ ಬರ್ತಾರೆ. ಈ ರೀತಿ ಇತ್ತು. ಆ ರಾಜ ಹೋಗೋದು, ಅದೆಲ್ಲ ದುಡ್ಡೆಲ್ಲ ನೋಡೋದು, ಆ ವಜ್ರ ವೈಡೂರ್ಯ ಬಂಗಾರ ಎಲ್ಲ ನೋಡೋದು, ಮುಟ್ಟೋದು, ಆ ವಜ್ರದ ಮಣಿಗಳನ್ನು ರಾಶಿ ಹಾಕಿರ್ತಾನೆ ಅದೆಲ್ಲ ನೋಡೋದು, ಖುಷಿಯಿಂದ ಸ್ವಲ್ಪ ಹೊತ್ತು ಅಲ್ಲಿ ಕಾಲಹರಣ ಮಾಡಿ ಬರೋದು. ಅಬ್ಬಾ ಎಷ್ಟು ಸಂಪತ್ತಿದೆ ಅಂತ ಖುಷಿ ಪಟ್ಟುಕೊಂಡು ಬರೋದು. ಹೀಗೆ ಮಾಡ್ತಾ ಇದ್ರು. ಮಂತ್ರಿ ಮತ್ತೆ ರಾಜ ಇಬ್ಬರು ಹೋದ್ರೆ ಈ ಪದ್ಧತಿ ಮಾಡ್ಕೊಂಡು ಬರ್ತಿದ್ರು. ನೀವು ಕೇಳಿದ್ರೆ ಹಿಂಗೆ ಕತೆ ಜ್ಞಾಪಕ ಬಂತ ಹೇಳ್ತಿದ್ದೀನಿ. ಆ ರಾಜ ಅಷ್ಟು ಮಾಡ್ಕೊಂಡಿದ್ದಾಗ ಒಂದು 2 ದಿನ ರಜೆಯಲ್ಲಿದ್ದ. ಈ ಮಂತ್ರಿ ಬಂದಿಲ್ಲ, ಈತ ಒಬ್ಬನೇ ಹೋಗಿದ್ದಾನೆ. ಒಬ್ಬನೇ ಹೋದ ಮೇಲೆ ಆ ಒಳಗಡೆ ಹೋಗಿ ನೋಡಿಕೊಂಡು ಎಲ್ಲ ಮುಟ್ಟಿ ಇರ್ತಿರ್ಬೇಕಾದ್ರೆ, ಈ ಮಂತ್ರಿ ಹೋದವನು, ಅವನಿಗೆ ಕೆಲಸ ಏನೋ ಮುಗಿದಿತ್ತು, ಬೇಗ ಬಂದ್ಬಿಟ್ಟಿದ್ದ. ಸರಿ ಬಿಡು ಅಂಥೇಳಿ ಆತ ಕೂಡ ಹೋಗಿದ್ದಾನೆ.
ನೋಡಿದ್ದಾನೆ, ಈ ಕೀ ನನ್ನ ಹತ್ರ ಇದೆಯಲ್ಲ, ಓಪನ್ ಇದೆಯಲ್ಲ, ಅರೇ ರಾಜ ಅಲ್ಲಿದ್ದಂಗಿತ್ತಲ್ಲ ಮನೆಯಲ್ಲಿ, ಯಾರು ಇಲ್ಲಿ ಓಪನ್ ಆಗಿದೆ ಅಂದ್ಬಿಟ್ಟು ಆ ಕಡೆ ಮುಂದ್ಗಡೆ 1-2-3 ಲೈನ್ ಹೋಗ್ತಾನೆ. ಯಾರು ಕಾಣಿಸೋದಿಲ್ಲ. ಸರಿ, ನಾನೇ ಮರ್ತಿರ್ಬೋದು ಅಂತೇಳಿ ಕೀ ಲಾಕ್ ಮಾಡಿಕೊಂಡು ಬಂದ್ಬಿಡ್ತಾನೆ. ಮಂತ್ರಿ ಬಂದ್ಬಿಡ್ತಾನೆ. ರಾಜ ಒಳಗಡೆ ಇದ್ದಾನೆ. ಆ ವಜ್ರದ ಕುಪ್ಪರಿಗೆ ಮೇಲೆ ಮಲಗಿದ್ದಾನೆ. 2 ಕಡೆ, ಎಡಬದಿ ಬಲಬದಿ ಎಲ್ಲೇ ನೋಡಿದ್ರು ಹಣದ ರಾಶಿ ಬಿದ್ದಿದೆ. ಅಲ್ಲಿ ಇದ್ದಾನೆ. ಸರಿ, ಖುಷಿ ಆನಂದ ಪಟ್ಟ. ಇವನು ಹೊರಗಡೆ ಬರಬೇಕು, ಬರ್ತಾನೆ, ಬಾಗಿಲು ತರ್ತಾನೆ, ಮುಂದ್ಗಡೆ ಲಾಕ್ ಆಗಿದೆ. ಅವನು ಬಂದು ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾನೆ ಮಂತ್ರಿ. ಈತ ಬಬ್ಬೆ ಹೊಡಿತಾ ಇದ್ದಾನೆ. ಯಾರು ಅಲ್ಲಿ ಒಬ್ಬರು ಕಾಣಿಸಲ್ಲ. ಕಾಡು ಬೇರೆ, ನೀವು ಮಾಡಿರೋದು ಅಂಥ ಜಾಗದಲ್ಲಿ ಯಾರಿಗೂ ಕೇಳಿಸಲ್ಲ, ಕಿಲೋಮೀಟರ್ ಗಂಟೆ ಯಾರಿಗೂ ಕಾಣಿಸಲ್ಲ. ಇಲ್ಲಿ ಬಂದು ನೋಡಿಕೊಂಡು ಹೋದವ ಅವನ ಕೆಲಸದ ನಿಮಿತ್ತ 2-3 ದಿನ ರಜೆ ಪಡ್ಕೊಂಡಿದ್ನಲ್ಲ, ಹೊರಟು ಹೋದ. ಮತ್ತೆ ಅವನ ಕೆಲಸಕ್ಕಾಗಿ ಅವನ ಮಂತ್ರಿ ಹೊರಟು ಹೋದ. ಈ 2-3 ದಿನಗಳು ಬಡಿತಾನೆ, ಯಾರು ಬಾಗಲ ತೆಗೆಯೋರಿಲ್ಲ. ಆತ ಹಣವನ್ನ ಮುಡ್ತಾನೆ. ನೀರಿಲ್ಲ, ಆಹಾರ ಇಲ್ಲ. ಮೊದಲೇ ರಾಜ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿದ್ದವ. 2 ದಿನ ಆಯ್ತು, 3 ದಿನ ಆಯ್ತು, ಆಹಾರ ಬಿಡಿ, ನೀರಿಲ್ಲ. ಅಲ್ಲಿ ಆ ಹಣವನ್ನು ಮುಟ್ತಾನೆ, ಗೋಗರಿತಾನೆ. ನನ್ನ ಹತ್ರ ಇಷ್ಟು ಇದೆ ಹಣ, 1 ಲೋಟ ನೀರಿಲ್ಲ ನನ್ನ ಹತ್ರ. ಈಗ ಇಷ್ಟು ವಜ್ರ ಇದೆ, ಕೋಟಿಗಟ್ಟಲೆ ಬೆಲೆ ಕಟ್ಟೋ ಅಷ್ಟು ನನ್ನ ಹತ್ರ ವಜ್ರ ವೈಡೂರ್ಯಗಳಿದ್ದಾವೆ. ನನಗೆ 1 ಲೋಟ ನೀರು ಬೇಕೇ ಬೇಕು, ದಾಹ ಆಗ್ತಾ ಇದೆ. ಬಿಲಿ 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 ಅಂತ ಒದ್ದಾಟ ಮಾಡ್ತಾನೆ. 4 ದಿನ ಆಯ್ತು, ಅವನು ಹೋದವನು ಬರಲಿಲ್ಲ. ಕೊನೆಯದಾಗಿ ಈ ಹಣ ನನಗೇನು ಕೊಡಲಿಲ್ಲ ಅಂತೇಳಿ ಈ ಎಡವಿ ಬಿದ್ದು ಬಿಡ್ತಾನೆ. ಅವನ ಈ ಬೆರಳು ಬಿದ್ದು ಕೂಡಲೇ ನೆಲಕ್ಕೆ ರಕ್ತ ಬಂದ್ಬಿಡುತ್ತೆ. ಈ ಬೆರಳದ ಬಂದಿರೋ ರಕ್ತವನ್ನೇ ಹದ್ದುಕೊಂಡು ಗೋಡೆ ಮೇಲೆ ಬರೀತಾನೆ. ಇಷ್ಟು ವಜ್ರ ಹಣ, ನನ್ನ 1 ಲೋಟ ನೀರು ಕೊಡಲಿಲ್ಲ. ನನ್ನ ಸಾವಿನ ದಿನಗಳು ಎಣಿಕೆ ಹಾಕ್ತಿರೋಂಥ ಸಂದರ್ಭ. ಈಗ ಉಸಿರುಗಟ್ಟು ಮಾತಾಡೋಣ ಇದೆ, ನನಗೆ ಈ ಹಣ ಪ್ರಯೋಜನಕ್ಕೆ ಬರಲಿಲ್ಲ. ನಮಗೆ ಅತ್ಯಂತ ಅವಶ್ಯಕತೆ ಇರತಕ್ಕಂತಹದ್ದು, ಪಂಚಭೂತಗಳಲ್ಲಿ ಪ್ರಧಾನವಾಗಿರ್ತಕ್ಕಂತಹದ್ದು ನೀರು ಮನುಷ್ಯನಿಗೆ ಬೇಕಾಗಿದೆ ಅಂತ ಬರೆದು ಬಿಡ್ತಾನೆ. ಇದ್ರ ಮೇಲೆ ಬಿದ್ದು ಸತ್ತೋಗಿರ್ತಾನೆ. ಮತ್ತೆ ಇವನು ಬರೆದು ಎಲ್ಲ ಕಡೆ ಹುಡುಕಿರ್ತಾರೆ. ರಾಜ ಬೇರೆ ಇನ್ನು ಅಂತ ಕಡೆ ಹೋಗಿರಲ್ಲ ಅಂತ ಅವನು ಗೊತ್ತಿತ್ತು. ಹೋದ್ರೆ ಇಬ್ಬರು ಹೋಗ್ತಾ ಇದ್ದಂತ. ಅಷ್ಟು ದಿನಗಳು ಬಿಟ್ಟು ಬರ್ತಾನೆ. ರಾಜ ಅದ್ರಲ್ಲಿ ಸತ್ತಿದ್ದ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ, ನಿಮಗೆ ನೆಮ್ಮದಿ ಬೇಕಾ, ದುಡ್ಡು ಬೇಕಾ ಅಂದಿದ್ದಕ್ಕೆ. ಅವರವರ ಅವಶ್ಯಕತೆಗಳದ್ದು ಬೇಕಾಗುತ್ತೆ, ನೆಮ್ಮದಿ ಬೇಕಾದಷ್ಟಿದೆ. ನಿನ್ನೆ ಯಾರೋ ಒಂದು ಆಯ್ಮ ಬಂದಿತ್ತು, 83 ವರ್ಷ ಏನೋ. ಆರೋಗ್ಯದಲ್ಲಿ ತುಂಬಾ ಚೆನ್ನಾಗಿದ್ದೇನೆ, ಏನು ನನಗೆ ಆರೋಗ್ಯದಲ್ಲಿ ತೊಂದರೆ ಇಲ್ಲ, ಆದ್ರೆ ಮಕ್ಕಳು ಸೆಟ್ಲ್ ಆಗ್ಲಿಲ್ಲ, ನನಗೆ ಸ್ವಲ್ಪ ಸಾಲ ಇದೆ. ಇದು ಆಯಮ್ಮನಿಗೆ ಅವಾಗ ಹಣವೇ ಬೇಕು. ಹೌದು, ಆಯಮ್ಮನಿಗೆ ಹಣ ಬೇಕು. ಇನ್ನೊಬ್ರಿಗೆ ಯಾರು ಆರೋಗ್ಯ ಕೆಟ್ಟಿದೆ, ಅವ್ರಿಗೆ ಆರೋಗ್ಯ ಬೇಕು. ಅಂದ್ರೆ ಅವರವರ ಅವಶ್ಯಕತೆಗಳು ಈ ನೆಮ್ಮದಿ, ಅವರವರ ಅವಶ್ಯಕತೆಗಳು ಈ ಹಣ. ಯಾರಿಗೆ ಯಾವುದು ಬೇಕೋ ಅದರ ಹಿಂದೆ ಹೋಗಬೇಕಾದ್ರೆ ಎಚ್ಚರಿಕೆಯಿಂದ ಹೋಗಬೇಕು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಸಕ್ರಮದ ದಾರಿಯಲ್ಲೇ ಕೂಡ ನಡೆಯಬೇಕಾಗುತ್ತೆ ಅನ್ನೋದು ಕೂಡ ನೆನಪಿಟ್ಟುಕೊಳ್ಳಿ. ಇದು ಬಹಳ ಮುಖ್ಯ ಆಗಿರುತ್ತೆ ನನ್ನ ಪ್ರೀತಿಯ ಬಂಧುಗಳೇ. ಎಲ್ಲೋ ಒಂದು ಕಡೆ ಸಾಲ ಓದಿದ್ವಿ ಅಂತಂದ್ರೆ ಅದನ್ನು ಅಳವಡಿಸ್ಕೊಳ್ಬೇಕು. ನಮಗೆ ಯಾವುದು ಬೇಕು, ಲಾಂಗ್ ಟೈಮ್, ನಮಗೆ ಟೆಂಪರವರಿನ ಪರ್ಮನೆಂಟ್ ಸೊಲ್ಯೂಷನ್ನ ಅನ್ನೋದನ್ನು ಹುಡುಕಾಟ ಮಾಡಿದರೆ ನೆಮ್ಮದಿಯೇ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ನೆಮ್ಮದಿಯೇ ಮುಖ್ಯ. ಆ ಹಣ ಅವಶ್ಯಕತೆ, ಅದು ಅವಶ್ಯಕತೆ. ನೆಮ್ಮದಿ, ನಿನ್ನ ಆರೋಗ್ಯ ಒಂದ್ಸಲ ಕೆಡ್ತು ಅಂತಂದ್ರೆ ನೀನು ಎಷ್ಟು ಹಣ ಇಟ್ಟರು ಬಾರದು, ಪ್ರಯೋಜನ ಬರೋದು. ಹಣ ಸಂಪಾದನೆ ಮಾಡಬೇಕಾದ್ರೆ ದುಡಿತೀಯ. ಆ ದುಡಿದ ಹಣ ಮತ್ತೆ ನಿನ್ನ ಆರೋಗ್ಯ ಸರಿಹೋಗಿಸ್ಲಿಕ್ಕೆ ಖರ್ಚು ಮಾಡ್ತೀಯ. ಇಷ್ಟೇ ಆಗ್ಬಿಡುತ್ತೆ ಪ್ರಪಂಚ. ಅದಕ್ಕಾಗಿ ಈ ಎರಡನ್ನೂ ಕೂಡ 2 ಚಕ್ರಗಳಾಗಿ ಮಾಡಿಕೊಳ್ಳಿ. ಒಂದಷ್ಟು ಒತ್ತು ಕೊಡ್ತೀನಿ ಅಂತಂದ್ರೆ, ನಿಮ್ಮ ನೆಮ್ಮದಿಗೆ ಭಂಗ ಬರಬಾರದು ನಿಮ್ಮ ಹಣ, ನಿಮ್ಮ ಸಂತೋಷಕ್ಕೆ ತೊಂದರೆ ಕೊಡಬಾರದು ಆ ಹಣ, ನಿಮ್ಮ ಖುಷಿಗೆ ತೊಂದರೆ ಕೊಡಬಾರದು ಹಣ. ಹೀಗಿದ್ರೆ ಹಣ ಇರಲಿ. ನಮ್ಗೆ ಯಾವಾಗಲೂ ಹೆಜ್ಜೆ ಹೆಜ್ಜೆಗೂ ತೊಂದರೆ ಕೊಡೋದು ಅಂದರೆ ಆ ಹಣ ಯಾಕೆ ಬೇಕು ನಮಗೆ ಅನ್ನೋದು ನನ್ನ ಸಿದ್ಧಾಂತ. ಬಟ್ ನಿಮ್ಮ ಸಿದ್ಧಾಂತ ನಾನೇನು ಹೇಳಿದ್ರು ನಿಮಗೆ ಹಣವೇ ಬೇಕು. ಖಂಡಿತವಾಗ್ಲೂ ಗುರುಗಳೇ, ನೀವು ಹೇಳಿದಂತಹ ಕತೆ ಕೂಡ ಬಹಳ ಅದ್ಭುತವಾಗಿತ್ತು. ಈ ಒಂದು ಪ್ರಶ್ನೆ ಮುಖಾಂತರ ಆ ಕಥೆನ ಕೇಳೋಕೆ ನಮಗೂ ಎಲ್ರಿಗೂ ಅವಕಾಶ ಸಿಕ್ತು ಅಂತಾನೆ ಹೇಳ್ಬೋದು. ಆದರೆ ಅವರವ್ರ ಅವಶ್ಯಕತೆಗೆ ಏನೇನು ಬೇಕು ಅದನ್ನ ನಾವೇನೆ ತಿಳ್ಕೊಳ್ಬೇಕಾಗತ್ತೆ. ದುಡ್ಡು ಬೇಕಾ, ನೆಮ್ಮದಿ ಬೇಕಾ ಅನ್ನೋ ಒಂದು ಕ್ವೆಶನ್ ಮಾರ್ಕ್ನ ನೋಡಿದಂತಹದ್ದು ಇವತ್ತು ಆಟೋ ಹಿಂದೆಗಡೆ. ಅದಕ್ಕೆ ನೀವು ಉತ್ತರನ ತಿಳಿಸ್ಕೊಟ್ರಿ. ಅಂಡ್ ಲೈಫ್ನಲ್ಲಿ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವಿಡಿಯೋನ ಮುಗಿಸುವಂತಹ ಸಮಯ ಇದೆ. ನಮಸ್ಕಾರ.